ಹಿಮಾಕು ಮೈ ತುಂಬಾ ಧಿಮಾಕು, ಹೆಂಡತಿಗೆ ಹೊಡೆಯೋದು, ಹೋಟೆಲ್ ಸಿಬ್ಬಂದಿ ಮೇಲೆ ಕೈ ಮಾಡೋದು, ಪ್ರೊಡ್ಯೂಸರ್ಗೆ ಧಮ್ಕಿ ಹಾಕೋದು, ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡೋದು. ಅಬ್ಬಬ್ಬಾ, ಈ ಕಿತ್ತೋದ್ ಕಾಟೇರನ ಧಿಮಾಕು ದೌಲತ್ತು ಒಂದ ಎರಡ. ಪೊರ್ಕಿ ಕೈಯಲ್ಲಿ ಪೊರಕೆ, ಕರ್ಮ ರಿಟರ್ನ್ಸ್. ಪರಪ್ಪನ ಅಗ್ರಹಾರದಲ್ಲಿ ಒಂದು ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ ಹಿಡ್ಕೊಂಡು ಕಾಟೇರ ಮಜಾ ಮಾಡ್ತಿದ್ದ. ಆದ್ರೆ ಬಳ್ಳಾರಿ ಜೈಲಲ್ಲಿ ಕೈಯಲ್ಲಿ ಪೊರಕೆ ಹಿಡ್ಕೊಂಡು ಪೊರ್ಕಿ ತನ್ನ ಟಾಯ್ಲೆಟ್ ಕ್ಲೀನ್ ಮಾಡಿದ್ದಾನೆ. ವಿಧಿ ಇಲ್ಲದೆ ತನ್ನ ಕೊಠಡಿಯ ಕಸವನ್ನ ತಾನೇ ಗುಡಿಸಿದ್ದಾನೆ. ತನ್ನ ಬಟ್ಟೆಯನ್ನ ತಾನೇ ತೊಳೆದುಕೊಂಡಿದ್ದಾನೆ. ಕಪಿಚೇಷ್ಟೆ ಬಿಟ್ಟು ಬಿಡು, ಪೊರ್ಕಿಗೆ ಖಡಕ್ ವಾರ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ಈ ಜಗ್ಗುದಾದನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಕಿರಿಕ್ ಮಾಡ್ತಿದ್ದಾನೆ. ಟಿವಿ ಬೇಕು ಅಂತ ಜೈಲು ಸಿಬ್ಬಂದಿಗೇನೆ ಆವಾಜ್ ಹಾಕಿದ್ದಾನೆ. ನಾನು ಆರೋಪಿ ಅಷ್ಟೇ ಸ್ವಾಮಿ, ಅಪರಾಧಿ ಅಲ್ಲ ಅಂತ ದರ್ಪ ಮೆರೆದಿದ್ದಾನೆ. ವಿಷಯ ಗೊತ್ತಾಗಿ ಕಪಿಚೇಷ್ಟೆ ಮಾಡಬೇಡ ಅಂತ ಕಾರಾಗೃಹ ಅಧಿಕಾರಿಗಳು ದರ್ಶನ್ಗೆ ವಾರ್ನ್ ಮಾಡಿದ್ದಾರೆ. ಇರೋ ಅಷ್ಟು ದಿನ ಜೈಲು ನಿಯಮ ಪಾಲಿಸು. ನೀನಿರೋದು ಜೈಲಲ್ಲಿ, ಇರೋ ಅಷ್ಟು ದಿನ ಜೈಲು ನಿಯಮ ಫಾಲೋ ಮಾಡು. ನೀನು ಮಾಧ್ಯಮಗಳಿಗೆ ಅಸಭ್ಯ ಸನ್ನೆ ಮಾಡಿದಾಗ ನಿಮ್ಮ ಜೊತೆ ಜೈಲು ಸಿಬ್ಬಂದಿ ಇದ್ರು. ನೀನು ಮಾಡಿರೋ ಅವಾಂತರದಿಂದ ಜೈಲಧಿಕಾರಿಗಳಿಗೂ ಅವಮಾನ. ಸುಖ ಸುಮ್ನೆ ಕಿರಿಕ್ ಮಾಡಬೇಡ ಅಂತ ಅಧಿಕಾರಿಗಳು ದರ್ಶನ್ ಕೊಬ್ಬು ಇಳಿಸಿದ್ದಾರೆ. ತುಂಬಾ ದುಡ್ಡು, ಬೆನ್ನ ಹಿಂದೆ 4 ಜನ ಅಭಿಮಾನಿಗಳಿದ್ರೆ ಈ ಕೊಳಕು ಕಾಟೇರ ಏನ್ ಮಾಡಿದ್ರೂ ನಡೆಯುತ್ತೆ ಅನ್ಕೊಂಡಿದ್ದಾನೆ. ಆದ್ರೆ ಕಾನೂನಿನ ಮುಂದೆ ಈ ಪೊರ್ಕಿ ಆಟ ಏನೂ ನಡೆಯಲ್ಲ ಅಂತ ಇನ್ನೂ ಕೆಲವೇ ದಿನಗಳಲ್ಲಿ ಈ ಡೆವಿಲ್ಗೆ ಗೊತ್ತಾಗುತ್ತೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಹಿಮಾಕು ಮೈ ತುಂಬಾ ಧಿಮಾಕು, ಹೆಂಡತಿಗೆ ಹೊಡೆಯೋದು, ಹೋಟೆಲ್ ಸಿಬ್ಬಂದಿ ಮೇಲೆ ಕೈ ಮಾಡೋದು, ಪ್ರೊಡ್ಯೂಸರ್ಗೆ ಧಮ್ಕಿ ಹಾಕೋದು, ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡೋದು. ಅಬ್ಬಬ್ಬಾ, ಈ ಕಿತ್ತೋದ್ ಕಾಟೇರನ ಧಿಮಾಕು ದೌಲತ್ತು ಒಂದ ಎರಡ. ಪೊರ್ಕಿ ಕೈಯಲ್ಲಿ ಪೊರಕೆ, ಕರ್ಮ ರಿಟರ್ನ್ಸ್. ಪರಪ್ಪನ ಅಗ್ರಹಾರದಲ್ಲಿ ಒಂದು ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ ಹಿಡ್ಕೊಂಡು ಕಾಟೇರ ಮಜಾ ಮಾಡ್ತಿದ್ದ. ಆದ್ರೆ ಬಳ್ಳಾರಿ ಜೈಲಲ್ಲಿ ಕೈಯಲ್ಲಿ ಪೊರಕೆ ಹಿಡ್ಕೊಂಡು ಪೊರ್ಕಿ ತನ್ನ ಟಾಯ್ಲೆಟ್ ಕ್ಲೀನ್ ಮಾಡಿದ್ದಾನೆ. ವಿಧಿ ಇಲ್ಲದೆ ತನ್ನ ಕೊಠಡಿಯ ಕಸವನ್ನ ತಾನೇ ಗುಡಿಸಿದ್ದಾನೆ. ತನ್ನ ಬಟ್ಟೆಯನ್ನ ತಾನೇ ತೊಳೆದುಕೊಂಡಿದ್ದಾನೆ. ಕಪಿಚೇಷ್ಟೆ ಬಿಟ್ಟು ಬಿಡು, ಪೊರ್ಕಿಗೆ ಖಡಕ್ ವಾರ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ಈ ಜಗ್ಗುದಾದನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಕಿರಿಕ್ ಮಾಡ್ತಿದ್ದಾನೆ. ಟಿವಿ ಬೇಕು ಅಂತ ಜೈಲು ಸಿಬ್ಬಂದಿಗೇನೆ ಆವಾಜ್ ಹಾಕಿದ್ದಾನೆ. ನಾನು ಆರೋಪಿ ಅಷ್ಟೇ ಸ್ವಾಮಿ, ಅಪರಾಧಿ ಅಲ್ಲ ಅಂತ ದರ್ಪ ಮೆರೆದಿದ್ದಾನೆ. ವಿಷಯ ಗೊತ್ತಾಗಿ ಕಪಿಚೇಷ್ಟೆ ಮಾಡಬೇಡ ಅಂತ ಕಾರಾಗೃಹ ಅಧಿಕಾರಿಗಳು ದರ್ಶನ್ಗೆ ವಾರ್ನ್ ಮಾಡಿದ್ದಾರೆ. ಇರೋ ಅಷ್ಟು ದಿನ ಜೈಲು ನಿಯಮ ಪಾಲಿಸು. ನೀನಿರೋದು ಜೈಲಲ್ಲಿ, ಇರೋ ಅಷ್ಟು ದಿನ ಜೈಲು ನಿಯಮ ಫಾಲೋ ಮಾಡು. ನೀನು ಮಾಧ್ಯಮಗಳಿಗೆ ಅಸಭ್ಯ ಸನ್ನೆ ಮಾಡಿದಾಗ ನಿಮ್ಮ ಜೊತೆ ಜೈಲು ಸಿಬ್ಬಂದಿ ಇದ್ರು. ನೀನು ಮಾಡಿರೋ ಅವಾಂತರದಿಂದ ಜೈಲಧಿಕಾರಿಗಳಿಗೂ ಅವಮಾನ. ಸುಖ ಸುಮ್ನೆ ಕಿರಿಕ್ ಮಾಡಬೇಡ ಅಂತ ಅಧಿಕಾರಿಗಳು ದರ್ಶನ್ ಕೊಬ್ಬು ಇಳಿಸಿದ್ದಾರೆ. ತುಂಬಾ ದುಡ್ಡು, ಬೆನ್ನ ಹಿಂದೆ 4 ಜನ ಅಭಿಮಾನಿಗಳಿದ್ರೆ ಈ ಕೊಳಕು ಕಾಟೇರ ಏನ್ ಮಾಡಿದ್ರೂ ನಡೆಯುತ್ತೆ ಅನ್ಕೊಂಡಿದ್ದಾನೆ. ಆದ್ರೆ ಕಾನೂನಿನ ಮುಂದೆ ಈ ಪೊರ್ಕಿ ಆಟ ಏನೂ ನಡೆಯಲ್ಲ ಅಂತ ಇನ್ನೂ ಕೆಲವೇ ದಿನಗಳಲ್ಲಿ ಈ ಡೆವಿಲ್ಗೆ ಗೊತ್ತಾಗುತ್ತೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಹಿಮಾಕು ಮೈ ತುಂಬಾ ಧಿಮಾಕು, ಹೆಂಡತಿಗೆ ಹೊಡೆಯೋದು, ಹೋಟೆಲ್ ಸಿಬ್ಬಂದಿ ಮೇಲೆ ಕೈ ಮಾಡೋದು, ಪ್ರೊಡ್ಯೂಸರ್ಗೆ ಧಮ್ಕಿ ಹಾಕೋದು, ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡೋದು. ಅಬ್ಬಬ್ಬಾ, ಈ ಕಿತ್ತೋದ್ ಕಾಟೇರನ ಧಿಮಾಕು ದೌಲತ್ತು ಒಂದ ಎರಡ. ಪೊರ್ಕಿ ಕೈಯಲ್ಲಿ ಪೊರಕೆ, ಕರ್ಮ ರಿಟರ್ನ್ಸ್. ಪರಪ್ಪನ ಅಗ್ರಹಾರದಲ್ಲಿ ಒಂದು ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ ಹಿಡ್ಕೊಂಡು ಕಾಟೇರ ಮಜಾ ಮಾಡ್ತಿದ್ದ. ಆದ್ರೆ ಬಳ್ಳಾರಿ ಜೈಲಲ್ಲಿ ಕೈಯಲ್ಲಿ ಪೊರಕೆ ಹಿಡ್ಕೊಂಡು ಪೊರ್ಕಿ ತನ್ನ ಟಾಯ್ಲೆಟ್ ಕ್ಲೀನ್ ಮಾಡಿದ್ದಾನೆ. ವಿಧಿ ಇಲ್ಲದೆ ತನ್ನ ಕೊಠಡಿಯ ಕಸವನ್ನ ತಾನೇ ಗುಡಿಸಿದ್ದಾನೆ. ತನ್ನ ಬಟ್ಟೆಯನ್ನ ತಾನೇ ತೊಳೆದುಕೊಂಡಿದ್ದಾನೆ. ಕಪಿಚೇಷ್ಟೆ ಬಿಟ್ಟು ಬಿಡು, ಪೊರ್ಕಿಗೆ ಖಡಕ್ ವಾರ್. ಬಳ್ಳಾರಿ ಜೈಲಿಗೆ
ಜೈಲಿಗೆ ಶಿಫ್ಟ್ ಆದ್ರೂ ಈ ಜಗ್ಗುದಾದನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಕಿರಿಕ್ ಮಾಡ್ತಿದ್ದಾನೆ. ಟಿವಿ ಬೇಕು ಅಂತ ಜೈಲು ಸಿಬ್ಬಂದಿಗೇನೆ ಆವಾಜ್ ಹಾಕಿದ್ದಾನೆ. ನಾನು ಆರೋಪಿ ಅಷ್ಟೇ ಸ್ವಾಮಿ, ಅಪರಾಧಿ ಅಲ್ಲ ಅಂತ ದರ್ಪ ಮೆರೆದಿದ್ದಾನೆ. ವಿಷಯ ಗೊತ್ತಾಗಿ ಕಪಿಚೇಷ್ಟೆ ಮಾಡಬೇಡ ಅಂತ ಕಾರಾಗೃಹ ಅಧಿಕಾರಿಗಳು ದರ್ಶನ್ಗೆ ವಾರ್ನ್ ಮಾಡಿದ್ದಾರೆ. ಇರೋ ಅಷ್ಟು ದಿನ ಜೈಲು ನಿಯಮ ಪಾಲಿಸು. ನೀನಿರೋದು ಜೈಲಲ್ಲಿ, ಇರೋ ಅಷ್ಟು ದಿನ ಜೈಲು ನಿಯಮ ಫಾಲೋ ಮಾಡು. ನೀನು ಮಾಧ್ಯಮಗಳಿಗೆ ಅಸಭ್ಯ ಸನ್ನೆ ಮಾಡಿದಾಗ ನಿಮ್ಮ ಜೊತೆ ಜೈಲು ಸಿಬ್ಬಂದಿ ಇದ್ರು. ನೀನು ಮಾಡಿರೋ ಅವಾಂತರದಿಂದ ಜೈಲಧಿಕಾರಿಗಳಿಗೂ ಅವಮಾನ. ಸುಖ ಸುಮ್ನೆ ಕಿರಿಕ್ ಮಾಡಬೇಡ ಅಂತ ಅಧಿಕಾರಿಗಳು ದರ್ಶನ್ ಕೊಬ್ಬು ಇಳಿಸಿದ್ದಾರೆ. ತುಂಬಾ ದುಡ್ಡು, ಬೆನ್ನ ಹಿಂದೆ 4 ಜನ ಅಭಿಮಾನಿಗಳಿದ್ರೆ ಈ ಕೊಳಕು ಕಾಟೇರ ಏನ್ ಮಾಡಿದ್ರೂ ನಡೆಯುತ್ತೆ ಅನ್ಕೊಂಡಿದ್ದಾನೆ. ಆದ್ರೆ ಕಾನೂನಿನ ಮುಂದೆ ಈ ಪೊರ್ಕಿ ಆಟ ಏನೂ ನಡೆಯಲ್ಲ ಅಂತ ಇನ್ನೂ ಕೆಲವೇ ದಿನಗಳಲ್ಲಿ ಈ ಡೆವಿಲ್ಗೆ ಗೊತ್ತಾಗುತ್ತೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಧಿಮಾಕು, ಮೈ ತುಂಬಾ ಧಿಮಾಕು. ಹೆಂಡತಿಗೆ ಹೊಡೆಯೋದು, ಹೋಟೆಲ್ ಸಿಬ್ಬಂದಿ ಮೇಲೆ ಕೈ ಮಾಡೋದು, ಪ್ರೊಡ್ಯೂಸರ್ಗೆ ಧಮಕಿ ಹಾಕೋದು, ರೇಣುಕಾ ಸ್ವಾಮಿನ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡೋದು. ಅಬ್ಬಬ್ಬಾ, ಈ ಕಿತ್ತೋದ್ ಕಾಟೇರನ ಧಿಮಾಕು ದೌಲತ್ತು ಒಂದಾ ಎರಡ. ಪೊರ್ಕಿ ಕೈಯಲ್ಲಿ ಪೊರಕೆ, ಕರ್ಮ ರಿಟರ್ನ್ಸ್. ಪರಪ್ಪನ ಅಗ್ರಹಾರದಲ್ಲಿ ಒಂದು ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ ಹಿಡ್ಕೊಂಡು ಕಾಟೇರ ಮಜಾ ಮಾಡ್ತಿದ್ದ. ಆದ್ರೆ ಬಳ್ಳಾರಿ ಜೈಲಲ್ಲಿ ಕೈಯಲ್ಲಿ ಪೊರಕೆ ಹಿಡ್ಕೊಂಡು ಪೊರ್ಕಿ ತನ್ನ ಟಾಯ್ಲೆಟ್ ಕ್ಲೀನ್ ಮಾಡಿದ್ದಾನೆ. ವಿಧಿ ಇಲ್ಲದೆ ತನ್ನ ಕೊಠಡಿಯ ಕಸವನ್ನ ತಾನೇ ಗುಡಿಸಿದ್ದಾನೆ. ತನ್ನ ಬಟ್ಟೆಯನ್ನ ತಾನೇ ತೊಳೆದುಕೊಂಡಿದ್ದಾನೆ. ಕಪಿಚೇಷ್ಟೆ ಬಿಟ್ಟು ಬಿಡು, ಪೊರ್ಕಿಗೆ ಖಡಕ್ ವಾರ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ಈ ಜಗ್ಗುದಾದನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಕಿರಿಕ್ ಮಾಡ್ತಿದ್ದಾನೆ. ಟಿವಿ ಬೇಕು ಅಂತ ಜೈಲು ಸಿಬ್ಬಂದಿಗೇನೆ ಆವಾಜ್ ಹಾಕಿದ್ದಾನೆ. ನಾನು ಆರೋಪಿ ಅಷ್ಟೇ ಸ್ವಾಮಿ, ಅಪರಾಧಿ ಅಲ್ಲ ಅಂತ ದರ್ಪ ಮೆರೆದಿದ್ದಾನೆ. ವಿಷಯ ಗೊತ್ತಾಗಿ ಕಪಿಚೇಷ್ಟೆ ಮಾಡಬೇಡ ಅಂತ ಕಾರಾಗೃಹ ಅಧಿಕಾರಿಗಳು ದರ್ಶನ್ಗೆ ವಾರ್ನ್ ಮಾಡಿದ್ದಾರೆ. ಇರೋ ಅಷ್ಟು ದಿನ ಜೈಲು ನಿಯಮ ಪಾಲಿಸು. ನೀನಿರೋದು ಜೈಲಲ್ಲಿ, ಇರೋ ಅಷ್ಟು ದಿನ ಜೈಲು ನಿಯಮ ಫಾಲೋ ಮಾಡು. ನೀನು ಮಾಧ್ಯಮಗಳಿಗೆ ಅಸಭ್ಯ ಸನ್ನೆ ಮಾಡಿದಾಗ ನಿಮ್ಮ ಜೊತೆ ಜೈಲು ಸಿಬ್ಬಂದಿ ಇದ್ರು. ನೀನು ಮಾಡಿರೋ ಅವಾಂತರದಿಂದ ಜೈಲಧಿಕಾರಿಗಳಿಗೂ ಅವಮಾನ. ಸುಖ ಸುಮ್ನೆ ಕಿರಿಕ್ ಮಾಡಬೇಡ ಅಂತ ಅಧಿಕಾರಿಗಳು ದರ್ಶನ್ ಕೊಬ್ಬು ಇಳಿಸಿದ್ದಾರೆ. ತುಂಬಾ ದುಡ್ಡು, ಬೆನ್ನ ಹಿಂದೆ 4 ಜನ ಅಭಿಮಾನಿಗಳಿದ್ರೆ ಈ ಕೊಳಕು ಕಾಟೇರ ಏನ್ ಮಾಡಿದ್ರೂ ನಡೆಯುತ್ತೆ ಅನ್ಕೊಂಡಿದ್ದಾನೆ. ಆದ್ರೆ ಕಾನೂನಿನ ಮುಂದೆ ಈ ಪೊರ್ಕಿ ಆಟ ಏನೂ ನಡೆಯಲ್ಲ ಅಂತ ಇನ್ನೂ ಕೆಲವೇ ದಿನಗಳಲ್ಲಿ ಈ ಡೆವಿಲ್ಗೆ ಗೊತ್ತಾಗುತ್ತೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.